ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಎಷ್ಟು ಡೈಮೆನ್ಷನ್ ಇದೆ ಮತ್ತು ಎಷ್ಟು ಕಾಸ್ಟ್ ಆಯಿತು. ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಸೈಟ್ ತೊಗೊಳ್ಳೋದು ಸುಮ್ಮನೆ ಮಾತೇ ಅಲ್ಲ. ಇವತ್ತು ಎಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಾ? ನಾವು ರೀಸೆಂಟಾಗಿ ಸೈಟ್ ಪರ್ಚೇಸ್ ಮಾಡಿದ್ವಿ. ಸೊ ಅಲ್ಲಿ ಸೈಟ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ನಾವು ಸೈಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಕ್ಯಾಪ್ಚರ್ ಆಗುತ್ತೋ ಆಗಲ್ವೋ, ಮಾಡೋಕ್ಕಾಗುತ್ತೋ ಆಗಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಆಗ್ತಾಯಿದೆ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ನಾವೆಲ್ಲಿ ತೊಗೊಂಡಿದ್ದೀವಿ, ಹೆಂಗಿದೆ, ಏನು ಎಲ್ಲ ನಿಮ್ಗೆ ತೋರಿಸ್ತೀನಿ. ನಾವು ತೊಗೊಂಡಿರೋದು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಉದ್ದ ಇದೆ. ಇದು ಪೂರ್ತಿ ನೋಡ್ಬೋದು ನೀವು. ಬನ್ನಿ ತೋರಿಸ್ತೀನಿ. ನಾವು ಆಲ್ರೆಡಿ ರೆಂಟ್ ಕೊಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನಾವು ಲಾಸ್ಟ್ ವೀಕ್ ತಾನೇ ಅಲ್ಲ 2-3 ವೀಕ್ಸ್ ಬಿಫೋರೇ ನಾವು ಪೂಜೆ ಮಾಡಿದ್ವಿ, ಹೌಸ್ ವಾರ್ಮಿಂಗ್ ಎಲ್ಲ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಆ ವೀಡಿಯೋಸ್ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ಈಗ ತೋರಿಸೋಣ ಅಂತ ಅಂದ್ಕೊಂಡು ಮನೆ ಹತ್ರ ಬಂದಿದ್ದೀವಿ, ತೋರಿಸ್ತಾ ಇದ್ದೀನಿ. ಅದು ಫಸ್ಟ್ ಮನೆ, ಇದು ವಾಶ್ರೂಮು. ಆಲ್ರೆಡಿ ನಾವು ರೆಂಟ್ ಕೊಟ್ಟಿರೋದ್ರಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಪೂರ್ತಿ. ಆ್ಯಂಡ್ ಇದು ಸೆಕೆಂಡ್ ಮನೆ. ಆ್ಯಂಡ್ ಇದು ಬಂದು ವಾಶ್ರೂಮು. ಆ್ಯಂಡ್ ಇದು ಲಾಸ್ಟ್ ಮನೆ. ಆ್ಯಂಡ್ ಇದಕ್ಕೆ ವಾಶ್ರೂಮ್ ಇಲ್ಲಿದೆ. ಆದರೆ ನಾನು ಯಾವುದಾದ್ರೂ ಒಂದು ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ, ಏನು ಎತ್ತ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೋಡೋಣ, ಟ್ರೈ ಮಾಡ್ತೀನಿ. ಸೊ ಇದು ಹಾಲು. ಇಷ್ಟು ದೊಡ್ಡದಿದೆ. ಇದು ಬಂದು ಬೆಡ್ರೂಮು. 3 ಮನೆಯೂ ಸೇಮ್ ಸೈಜ್ ಇದೆ. ಬಟ್ ನಾನೆಲ್ಲ ಅವ್ರದ್ದು ಪರ್ಸ್ನಲ್ ಥಿಂಗ್ಸ್ ಇರುತ್ತೆ, ಸೊ ನಾನು ಕ್ಯಾಪ್ಚರ್ ಮಾಡೋಕ್ಕೋಗಲ್ಲ. ಕಿಚನು ಅಷ್ಟೇ ನಾರ್ಮಲ್. ಆ್ಯಕ್ಚುಲಿ ನಾವು ತುಂಬ ಸಿಂಪಲ್ಲಾಗೆ ಕಟ್ಟಿಸಿದ್ದೀವಿ, ಏನು ಫುಲ್ ಗ್ರ್ಯಾಂಡಾಗಿ ಏನು ಕಟ್ಟಿಸಿಲ್ಲ, ರೆಂಟೆಡ್ ಪರ್ಪಸ್ ಆಗಿ. ಆ್ಯಂಡ್ ನಾವು ರೀಸೆಂಟಾಗೆ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದ್ರಿಂದ ಸೊ ಅಗೇನ್ ಮತ್ತೆ ನಾವು ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ನೋಡೋಣ, ಇನ್ನೂ ಒಂದು ಆಫ್ಟರ್ ಫ್ಯೂ ಇಯರ್ಸ್ ಆದಮೇಲೆ ದೊಡ್ಡದಾಗಿ ಕಟ್ಟಿಸೋಣ ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಸುಮ್ಮನೆ ಎಂತಕ್ಕೆ ಬಿಡೋದು ಪ್ರಾಪರ್ಟಿನ ಹಾಗೆ ಖಾಲಿಯಾಗಿ ಅಂತ ಹೇಳ್ಬಿಟ್ಟು ಸೀಟ್ ಮನೆನ ಬಿಟ್ಟಿದ್ದೀವಿ. ಸೊ 3 ಮನೆ, ಹಾಲು, ರೂಮು, ಕಿಚನ್ನು ಆ್ಯಂಡ್ ವಾಶ್ರೂಮು ಮತ್ತು ಇನ್ನೊಂದು ಸ್ನಾನದ ಮನೆ. ಎಲ್ಲನೂ 3 ಮನೆಯೂ ಸೇಮೇ ಇದೆ. ಸೊ 3 ಮನೆಯೂ ಆಲ್ರೆಡಿ ನಾವು ರೆಂಟ್ ಕೊಟ್ಟಾಗಿದೆ. ಈಗ ನಾವು ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಗ್ರಿಮೆಂಟ್ ತಂದಿಲ್ಲ, ಅಗ್ರಿಮೆಂಟು ನಾವು ಸೈನ್ ಮಾಡಿಸ್ಕೊಬೇಕಿತ್ತು. ಅಗ್ರಿಮೆಂಟಿಗೆ ಇನ್ನೂ ಸೈನ್ ಮಾಡಿಸಿಲ್ಲ. ಸೊ ಅಗ್ರಿಮೆಂಟ್ ಸೈನ್ ಮಾಡಿಸ್ಬೇಕಂದ್ರೆ ಅಗ್ರಿಮೆಂಟ್ ನಮ್ಮ ಮನೇಲಿ ಬಿಟ್ಟಿದ್ದೀವಿ. ಸೊ ಅಲ್ಲಿ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ಇಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ಲಿ 5 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಗೂ ಮತ್ತು ನಾವು ತೊಗೊಂಡಿರೋ ಸೈಟಿಗೂ. ಸೊ ನಾವು ಮತ್ತೆ ಅಲ್ಲಿಗೆ ಹೋಗಿ ಅಗ್ರಿಮೆಂಟ್ ತೊಗೊಂಡು ಇವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನೋಡೋಣ. ಇನ್ನೊಂದು 5 to 10 ಮಿನಿಟ್ಸ್ ಇರ್ಬೋದು. ನಾನು ಆ 5 to 10 ಮಿನಿಟ್ಸಲ್ಲಿ ಸೆಕೆಂಡ್ ಮನೆ, ನಿಮಗೆ ಲಾಸ್ಟ್ ಮನೆ ತೋರಿಸಿದ್ದೀನಿ. ಸೆಕೆಂಡ್ ಮನೆ, ಫಸ್ಟ್ ಮನೆ, ಇಫ್ ದೇ ಆರ್ ಕಂಫರ್ಟಬಲ್ ಐ ಟ್ರೈ ಟು ಡೂ ದಿ ವಿಡಿಯೋ. ಲೆಟ್ಸ್ ಸಿ. ಕಾಣಿಸ್ತಿರ್ಬೋದು, ಇದು ನಮ್ಮ ಮನೆ. ಈಗ ತೋರಿಸಿದ್ನಲ್ಲ ಅದು ಬಂದು ನಾವು ಸ್ಟೇ ಆಗಿರೋ ಮನೆ. ಆ್ಯಂಡ್ ಮುಂಚೆ ತೋರಿಸಿರೋದು ನಾವು ಈಗ ರೀಸೆಂಟಾಗಿ ತೊಗೊಂಡು ಅದನ್ನು ರೆಂಟಿಗೆ ಬಿಟ್ಟಿದ್ದೀವಿ. ನನ್ನ ಫೇಸ್ ಹೆಂಗೆಂಗೋ ಹೋಗ್ಬಿಟ್ಟಿದೆ, ಪರವಾಗಿಲ್ಲ. ನಾನು ಅಗ್ರಿಮೆಂಟ್ ತೋರಿಸ್ತೀನಿ, ಫುಲ್ ತೋರಿಸಲ್ಲ, ಚೂರು ತೋರಿಸ್ತೀನಿ, ಓಕೆನಾ? ಅನ್ಫಾರ್ಚುನೇಟ್ಲಿ ನನ್ನ ಸೈಟ್ ಹತ್ರ ಹೋದ್ರೂ ನಿಮಗೆ ಸೈಟ್ ಮೆಷರ್ಮೆಂಟ್ ಹೇಳಿಲ್ಲ ಮತ್ತು ಪ್ರೈಸ್ ಹೇಳಿಲ್ಲ. ಏನೋ ನಿಮಗೆಲ್ಲರಿಗೂ ಸೈಟ್ ಎಷ್ಟು ಡೈಮೆನ್ಷನ್ ಇದೆ ಮತ್ತು ಎಷ್ಟು ಕಾಸ್ಟ್ ಆಯಿತು, ಹೇಗೆ ತೊಗೊಂಡ್ವಿ, ಸಿಂಗಲ್ ಶಾಟಾ, ಲೋನಾ, ಯಾವ ಲೋನು, ಆ್ಯಂಡ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಆ ಮನೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟಾಯಿತು, ಏನು
ಅದು ಯಾವುದೂ ನಾನು ಹೇಳಿಲ್ಲ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಏನಾದರೂ ಮೋರ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದು ಆ ಕ್ವೆಶನ್ಸು ಓದಿ ಆ ಕ್ವೆಶನ್ಗೂ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾವು ಜಸ್ಟ್ ಗೆಸ್ ಮಾಡಿ, ನಾವು ಸೈಟ್ನ ನಾವು ಒನ್ ಶಾಟಲ್ಲಿ ಹೋದ್ವಾ ಅಥವಾ ಲೋನಲ್ಲಿ ಹೋದ್ವಾ, ಲೋನ್ ಅಂದರೆ ಯಾವ ಲೋನಲ್ಲಿ ಹೋದ್ವಿ ಅಂತ ಗೆಸ್ ಮಾಡಿ. ಬೆಂಗಳೂರು ಅಂತ ದೊಡ್ಡ ಸಿಟಿಲಿ ಸೈಟ್ ತೊಗೊಳ್ಳೋದು ಸುಮ್ಮನೆ ಮಾತೇ ಅಲ್ಲ. ಅದರಲ್ಲೂ 27 ಏಜಲ್ಲೇ ಸೈಟ್ ತೊಗೊಂಡು ನಾವು ಕನ್ಸ್ಟ್ರಕ್ಟ್ ಮಾಡಿರೋದು, ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ನಿಮಗೂ ನನಗೆ ಮಾತ್ರ ಯೂಸ್ಫುಲ್ ಆಗೋ ಥರ ಇರಬಾರ್ದು, ಇದು ನಿಮಗೂ ಯೂಸ್ಫುಲ್ ಆಗಬೇಕು. ಸೊ ಆ್ಯಂಡ್ ಫಿನಾನ್ಷಿಯಲಿ ಟಿಪ್ಸ್, ಹೇಗೆ ಸೇವ್ ಮಾಡೋದು, ಹೇಗೆ ತೊಗೋಬೇಕು, ಯಾವ ಥರ ನೋಡಬೇಕು ಸೈಟ್ ತೊಗೊಳಕ್ಕಿಂತ ಮುಂಚೆ. ಆ್ಯಂಡ್ ಇನ್ನೊಂದು, ನಾವು ಸೈಟು ಯಾವ ಥರ ನಾವು ನೆಗೋಷಿಯೇಟ್ ಮಾಡಬೇಕು, ಏನೇನೆಲ್ಲ ನೋಡಬೇಕು, ಅದೆಲ್ಲ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲೇ ಕವರಪ್ ಮಾಡ್ತೀನಿ. ಬೈ ಎನಿ ಕೇಸ್ ಆಗಲಿಲ್ಲ ಅಂದರೆ ನಾನು ನಿಮಗೆ ಫಿನಾನ್ಷಿಯಲಿ ಟಿಪ್ಸ್, ಸೈಟ್ ತೊಗೊಳ್ಳೋದು ಹೇಗೆ, ಏನು ಎಲ್ಲ ಅದೆಲ್ಲ ನೆಕ್ಸ್ಟು ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಆ್ಯಂಡ್ ಐ ಗೆಸ್ ಇವತ್ತಿನ ವಿಡಿಯೋ ಇಷ್ಟೇ ಅನಿಸುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ.